ಕೊಲೆ ಆರೋಪಿ ದರ್ಶನ್ಗೆ ಈಗ ತಾತ್ಕಾಲಿಕ ರಿಲೀಫ್. ಯಾಕೆಂದ್ರೆ ಕೊಲೆ ಆರೋಪಿ ದರ್ಶನ್ಗೆ ತಾತ್ಕಾಲಿಕ ರಿಲೀಫ್ ಯಾಕೆ? ಬಿಕಾಸ್ ಅವರ ಇಂಟರಿಮ್ ಬೇಲ್ ಏನಿತ್ತಲ್ಲ ಅದು ವಿಸ್ತರಣೆ ಆಗಿದೆ. ದರ್ಶನ್ಗೆ ಮಧ್ಯಂತರ ಜಾಮೀನು ವಿಸ್ತರಣೆ ಆಗಿದೆ. ಸೊ 11ನೇ ತಾರೀಕಿಗೆ ಏನ್ ಮುಕ್ತಾಯವಾಗ್ತಾ ಇತ್ತು ಅವರ ಬೇಲ್ ಟೈಮ್, ಆ ಬೇಲ್ ಡೇಟ್ ಮುಕ್ತಾಯವಾಗ್ತಾ ಇತ್ತು. 11ನೇ ತಾರೀಕು ಆದ ನಂತರ 12ಕ್ಕೆ ಅವರು ಜೈಲಿಗೆ ಹೋಗ್ಬೇಕಾಗಿತ್ತು ವಾಪಸ್. ಆದ್ರೆ ಈಗ ಹೋಗೋದಿಲ್ಲ. ಯಾಕಂದ್ರೆ 11ನೇ ತಾರೀಕೆ ನಾವು ಸರ್ಜರಿ ಡೇಟ್ ಫಿಕ್ಸ್ ಆಗಿದೆ ಅನ್ನುವಂಥದ್ದನ್ನ ಈಗಾಗಲೇ ಕೋರ್ಟಿಗೆ ವಕೀಲರು ಹೇಳಿದ್ರು. ಸೊ ಹಾಗಾಗಿ ಮತ್ತೆ ಎಕ್ಸ್ಟೆನ್ಷನ್ಗೂ ಕೂಡ ಕೇಳಿದ್ರು. ಈಗ ದರ್ಶನ್ ಮಧ್ಯಂತರ ಜಾಮೀನು ಅವಧಿ ವಿಸ್ತರಣೆ ಆಗಿದೆ. ಎಲ್ಲಿವರೆಗೂ ಈ ಮೇನ್ ಬೇಲ್ನ ಅರ್ಜಿಯ ವಿಚಾರಣೆ ಏನಿದೆಯಲ್ಲ ಅದನ್ನ ಈಗಾಗಲೇ ಕಾಯ್ದಿರಿಸಿದ್ದಾರೆ. ಸೊ ರೆಗ್ಯುಲರ್ ಬೇಲ್ ಎಲ್ಲಿ ತನಕ ಸಿಗೋದಿಲ್ವೋ ಅಲ್ಲಿವರೆಗೂ ಕೂಡ ಇವರಿಗೆ ಮಧ್ಯಂತರ ರಿಲೀಫ್ ಇರುತ್ತೆ. ಮಧ್ಯಂತರ ಜಾಮೀನು ಈಗ ವಿಸ್ತರಣೆ ಆಗಿದೆ. ಪ್ರತಿಮಾ, ಎಸ್, ಮುಂದಿನ ದಿನಾಂಕದವರೆಗೂ ಕೂಡ ಮಧ್ಯಂತರ ಜಾಮೀನು ವಿಸ್ತರಣೆ. ಅಂದ್ರೆ ಈಗ ಮೇನ್ ಬೇಲ್ನ ಅರ್ಜಿಯ ವಿಚಾರಣೆ, ವಾದ ಪ್ರತಿವಾದ ಏನ್ ನಡೀತು ಅದರ ಆದೇಶವನ್ನ ಕಾಯ್ದಿರಿಸಿರುವಂತಹ ಹಿನ್ನೆಲೆಯಲ್ಲಿ ಆ ಅವಧಿಯವರೆಗೂ ಕೂಡ, ಆದೇಶ ಬರೋವರೆಗೂ ಈ ಮಧ್ಯಂತರ ಜಾಮೀನ ಅವಧಿ ಏನಿದೆ ಅದು ವಿಸ್ತರಣೆಯಾಗುತ್ತೆ. ಡಿಸೆಂಬರ್ 11ಕ್ಕೆ ಮುಕ್ತಾಯ ಆಗ್ತಿತ್ತು 6 ವಾರಗಳ ಅವರ ಕೊಟ್ಟಂತಹ ಬೇಲ್. ಆದ್ರೆ 6ನೇ ವಾರ ಅಂತ್ಯ ಆಗುವಂತಹ ದಿನವೇ ಸರ್ಜರಿಯನ್ನ ಅವರು ಫಿಕ್ಸ್ ಮಾಡ್ಕೊಂಡಂತಹ ಹಿನ್ನೆಲೆಯಲ್ಲಿ, ಜೊತೆಗೆ ಮೇನ್ ಬೇಲ್ನ ಅರ್ಜಿಯ ವಿಚಾರಣೆ ಮುಗಿದು ಈಗ ಆದೇಶ ಕಾಯ್ದಿರಿಸಿರುವಂತಹ ಹಿನ್ನೆಲೆಯಲ್ಲಿ ದರ್ಶನ್ಗೆ ಹೈಕೋರ್ಟ್ ತಾತ್ಕಾಲಿಕ ರಿಲೀಫ್ ಅನ್ನ ಕೊಟ್ಟಿದೆ. ಏನ ರಿಲೀಫ್? ಏನ್ ಡಿಸೆಂಬರ್ 11ಕ್ಕೆ ಅವರು ಅವರ ಎಂಟ್ರಿ ಬೇಲ್ ಮುಗಿದು ವಾಪಸ್ ಜೈಲಿಗೆ ಹೋಗಬೇಕಾದಂತ ಸನ್ನಿವೇಶ ಬರ್ತಿತ್ತು, ಅದು ಇಲ್ಲ. ಜಾಮೀನು ಅರ್ಜಿ ವಿಸ್ತರಣೆ ಆಗಿರುವುದು, ಜಾಮೀನು ಅವಧಿ ವಿಸ್ತರಣೆ ಆಗಿರುವಂತದ್ದು. ಈಗ ಕೋರ್ಟ್ ಆದೇಶವನ್ನ ಕೊಡೋವರೆಗೂ ಕೂಡ ಅವರಿಗೆ ಬೇಲ್ ಇರುತ್ತೆ. ಸೊ ಡಿಸೆಂಬರ್ 11ಕ್ಕೆ ಈಗ ಸರ್ಜರಿ ಮಾಡ್ತಾರ, ಅದೊಂದು ಪ್ರಶ್ನೆಯಾಗಿ ಉಳಿಯುತ್ತೆ. ಆದ್ರೆ ಸದ್ಯಕ್ಕಂತೂ ಅವರಿಗೆ ಸಿಕ್ಕಿರೋದು ಒಂದು ಬಿಗ್ ರಿಲೀಫ್, ತಾತ್ಕಾಲಿಕ ರಿಲೀಫ್. ಆದರೂ ಕೂಡ ಸಿಕ್ಕಂತಹ ದೊಡ್ಡ ರಿಲೀಫ್ ದರ್ಶನ್ ಪಾಲಿಗೆ. ನಿಜ. ಸೊ ಈಗ ಮುಂದಿನ ಆದೇಶದವರೆಗೂ ಕೂಡ, ಅಂದ್ರೆ ಮುಂದೆ ದಿನಾಂಕ ಏನ್ ನಿಗದಿಪಡಿಸುತ್ತೆ ಕೋರ್ಟ್, ಅಲ್ಲಿವರೆಗೂ ಕೂಡ ದರ್ಶನ್ಗೆ ಒಂದು ರಿಲೀಫ್ ಇರುತ್ತೆ. ಸೊ ಹಾಗಾಗಿ ಈಗ 11ನೇ ತಾರೀಕು ಅವರು ಆಪರೇಷನ್ಗೆ ಹೋಗ್ತಾರಾ, ಆಪರೇಷನ್ ಆಗತ್ತಾ ಅನ್ನುವಂಥದ್ದು ಈಗಿರುವಂತಹ ಪ್ರಶ್ನೆ. ಯಾಕಂದ್ರೆ ಹೈಕೋರ್ಟ್ಗೆ ಈಗಾಗಲೇ ಸ್ಪಷ್ಟವಾಗಿ ಹೇಳಿದರೆ, ವೈದ್ಯರು ಕೊಟ್ಟಿರುವಂತಹ ಒಂದು ವರದಿಯಲ್ಲಿ ಉಲ್ಲೇಖ ಮಾಡಿದರೆ 11ನೇ ತಾರೀಕು ನಾವು ಸರ್ಜರಿ ಡೇಟ್ ಅನ್ನ ಫಿಕ್ಸ್ ಮಾಡಿದೀವಿ ಅಂತ ಹೇಳಿ. ಬಟ್ ಸ್ಟಿಲ್ ನಾವಿಲ್ಲಿ ಚರ್ಚೆ ಮಾಡ್ತಾ ಇರುವಂತದ್ದು 11ನೇ ತಾರೀಕು ಡೇಟ್ ಫಿಕ್ಸ್ ಆಗಿದ್ರು ಕೂಡ ಆ ದಿನ ಅಥವಾ ಅದರ ಹಿಂದಿನ ದಿನ ಏನೊಂದು ಟೆಸ್ಟಿಂಗ್ಸ್ ಎಲ್ಲ ಆಗತ್ತೆ. ಒಂದು ಆಪರೇಷನ್, ಒಂದು ಸರ್ಜರಿ ಅಂತ ಹೇಳಿದ ತಕ್ಷಣ ಅಷ್ಟು ಈಸಿ ಇಲ್ಲ. ಯಾವುದೋ ಒಂದು ಈಸಿಯಾಗಿ ಅದನ್ನ ಆಪರೇಷನ್ ಥಿಯೇಟರ್ಗೆ ಕರ್ಕೊಂಡು ಹೋಗಿ ಕಟ್ ಮಾಡಿ ಹೊಲಿಗೆ ಹಾಕಿ ನಾವು ಬಿಟ್ಬಿಡ್ತೀವಿ ಅನ್ನೋಂಥದಕ್ಕೆ ಆಗೋದಿಲ್ಲ. ಅದಕ್ಕೆ ಬೇರೆ ಬೇರೆ ಪ್ಯಾರಾಮೀಟರ್ಸ್ ಕೂಡ ಸರಿಯಾಗಿರ್ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಪ್ಯಾರಾಮೀಟರ್ ಸರಿ ಇಲ್ಲ ಅಂತ ಅನ್ನೋದು ಈವರೆಗೆ ವಾದ. ಎಕ್ಸಾಕ್ಟ್ಲಿ. ಒಂದು ಮೇನ್ ಆಗಿ ನೋಡುವಂಥದ್ದು BP ವೇರಿಯೇಷನ್ಸ್ ನೋಡ್ತಾರೆ, ಶುಗರ್ ಲೆವೆಲ್ ಹೇಗಿದೆ ಅನ್ನುವಂಥದ್ದನ್ನ ನೋಡ್ತಾರೆ. ಇದೆಲ್ಲವೂ ಕೂಡ ಗಮನಿಸ್ಕೊಂಡು ಅವರ ಹಾರ್ಟ್ ಬೀಟ್ ಹೇಗೆ ರೆಸ್ಪಾಂಡ್ ಮಾಡ್ತಾ ಇದೆ ಅನ್ನುವಂಥದ್ದನ್ನ ನೋಡ್ತಾರೆ. ಇದೆಲ್ಲವನ್ನು ನೋಡ್ಕೊಂಡೇ ಸರ್ಜರಿ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಈಗ ಸರ್ಜರಿ ಡೇಟ್ 11 ಅಂತ ಹೇಳಿದ್ರೆ, ಸೊ ಅದರಂತೆ ಈಗಾಗಲೇ ಎಕ್ಸ್ಟೆನ್ಷನ್ ಕೂಡ ಸಿಕ್ಕಿದೆ. ಒಂದು ಬಿಗ್ ರಿಲೀಫ್ ಅಂತ ಹೇಳ್ಬೋದು ದರ್ಶನ್ಗೆ. ದರ್ಶನ್ ಜಾಮೀನು ಅರ್ಜಿಯ ಭವಿಷ್ಯದ ಬಗ್ಗೆ ಮಾತನಾಡ್ತಾ ಇದ್ವಿ. ಕೋರ್ಟ್ ನಲ್ಲಿ ಏನಾಯ್ತು? ಈಗ ದರ್ಶನ್ಗೆ ತಾತ್ಕಾಲಿಕ ರಿಲೀಫ್ ಅನ್ನ ಹೈಕೋರ್ಟ್ ಕೊಟ್ಟಿದೆ. ಅಂದ್ರೆ ಆರೋಪಿ ದರ್ಶನ್ ಮಧ್ಯಂತರ ಜಾಮೀನಿನ ಅವಧಿ ವಿಸ್ತರಣೆಯಾಗಿದೆ. ಯಾಕೆ ಅಂತಂದ್ರೆ ಮೇನ್ ಬೇಲ್ ಅರ್ಜಿಯ ವಿಚಾರಣೆಯ ವಾದ ಪ್ರತಿವಾದವನ್ನ ಆಲಿಸಿ ಈಗ ಆದೇಶವನ್ನ ಕೋರ್ಟ್ ಕಾಯ್ದಿರಿಸಿರುವಂತಹ ಹಿನ್ನೆಲೆಯಲ್ಲಿ ಆ ಆದೇಶ ಕೊಡೋವರೆಗೂ ಕೂಡ ದರ್ಶನ್ಗೆ ತಾತ್ಕಾಲಿಕ ರಿಲೀಫ್ ಸಿಗುತ್ತೆ. ಅವರಿಗೆ ಕೊಟ್ಟಂತಹ ಇಂಟ್ರಿಮ್ ಬೇಲ್ನ ಅವಧಿ ವಿಸ್ತರಣೆಯಾಗ್ತಾ ಇದೆ. ಆ ಮಟ್ಟಿಗೆ ದರ್ಶನ್ಗೆ ರಿಲೀಫ್ ಸಿಗ್ತಾ ಇದೆ. ಡಿಸೆಂಬರ್ 11 ಅವರಿಗೆ ಸರ್ಜರಿಗೆ ದಿನಾಂಕ ನಿಗದಿಯಾಗಿದೆ. ಅವತ್ತೇ ಸರ್ಜರಿ ಆಗುತ್ತಾ? ಹಾಗಿದ್ರೆ ಆಗಲಿ ಬಿಡ್ಲಿ, ಅವರು ಜೈಲಿಗೆ ವಾಪಸ್ ಹೋಗುವಂತಹ ಅಗತ್ಯ ಇಲ್ಲ. ಯಾಕೆ ಅಂದ್ರೆ ಅವರ ಮಧ್ಯಂತರ ಜಾಮೀನಿನ ಅವಧಿ, ಅವರ ಈ ಮೇನ್ ಬೇಲ್ನ ಒಂದು ಆದೇಶ ಹೊರಬೀಳೋವರೆಗೂ ಕೂಡ ವಿಸ್ತರಣೆಯಾಗ್ತಾ ಇದೆ. ಕೋರ್ಟ್ನಲ್ಲಿ ಮನವಿಯನ್ನ ಮಾಡ್ಕೊಳ್ತಾರೆ. ಒಂದು, ಸರ್ಜರಿ ದಿನಾಂಕದ ಬಗ್ಗೆ ಮಾಹಿತಿಯನ್ನ ಕೊಟ್ಟರು ದರ್ಶನ್ ಪರ ವಕೀಲರು. ಜೊತೆಗೆ ಯಾಕೆ ಸರ್ಜರಿ ವಿಳಂಬ ಆಯ್ತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟರು. ಅವರಿಗೆ ಅವರ ಪ್ಯಾರಾಮೀಟರ್ಸ್ಗಳು ಸರಿ ಇರಲಿಲ್ಲ, ಹಾಗಾಗಿ ಅದಕ್ಕೆ ಪೂರಕವಾದಂತಹ ಟ್ರೀಟ್ಮೆಂಟ್ಗಳನ್ನ ಕೊಡ್ತಾ ಇದ್ವಿ. ಈಗ ಡಿಸೆಂಬರ್ 11ಕ್ಕೆ ನಿಗದಿಯಾಗಿದೆ. ವೈದ್ಯರು ನಿರ್ಧಾರ ಮಾಡ್ತಾರೆ. ದರ್ಶನ್ ಏನು ಅದನ್ನ ಡಿಸೈಡ್ ಮಾಡೋರು ಅಲ್ಲ ಎನ್ನುವುದು ಇವರ ವಾದ ಆಗಿತ್ತು. ಅದರ ಜೊತೆಗೆ ಈ ಬೇಲ್ನ ಅರ್ಜಿ ವಿಚಾರಣೆಯನ್ನ, ವಾದ ಪ್ರತಿವಾದವನ್ನ ಆಲಿಸಿದಂತಹ ಕೋರ್ಟ್ ಆದೇಶವನ್ನ ಕಾಯ್ದಿರಿಸಿದಂತಹ ಹಿನ್ನೆಲೆಯಲ್ಲಿ ಈಗ ನಮ್ಗೆ ಇಂಟ್ರೀಮ್ ಬೇಲನ್ನ ಹಾಗಿದ್ರೆ ಅವಧಿ ವಿಸ್ತರಣೆ ಮಾಡಿಕೊಡಿ ಎನ್ನುವಂತಹ ಮನವಿಯನ್ನ ಕೂಡ ಮಾಡ್ತಾರೆ. ಅದರ ಹಿನ್ನೆಲೆಯಲ್ಲಿ ಈಗ ಮುಂದಿನ ದಿನಾಂಕದವರೆಗೂ ಮಧ್ಯಂತರ ಜಾಮೀನು ವಿಸ್ತರಣೆಯಾಗಿದೆ.